Guys, welcome back to my channel. Your dress, Pravisha. Yes, ido. Thank you. ಫುಲ್ಲು ಪ್ಯಾನಿಕ್ ಆಗೋ ಥರ ಆಗೋಯ್ತು ಗೈಸ್. ಫ್ರಿಡ್ಜು ಆನೇ ಆಗ್ತಾ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮು ಇನ್ನು 5 ನಿಮಿಷ ಇದೆ, 8 o'clock ಆಗೋದಕ್ಕೆ. ಭವಿಷ್ಯ ಆಲ್ರೆಡಿ ಕಾಲೇಜಿಗೆ ರೆಡಿ ಆಗಿದ್ದಾಳೆ. ಅವಳಿಗೆ ಟಿಫನ್ನು ತಿನ್ನಿಸಿದ್ದೀನಿ, ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ. ಇವತ್ತು ಬಾಕ್ಸ್ಗೆ ಅವಳಿಗೆ ಬರೀ ಫ್ರೂಟ್ಸ್ ಹಾಕಿದ್ದೀನಿ, ಏನೂ ಹಾಕ್ತಿಲ್ಲ, ಯಾಕೆಂದರೆ ತಿನ್ನೋದಕ್ಕೆ ಟೈಮ್ ಆಗೋದಿಲ್ವಂತೆ ಅದಕ್ಕೆ. ಆ್ಯಂಡ್ ನೆನ್ನೆ ರಾತ್ರಿನೇ ಶ್ರೇಯಸ್ಸಿಗೆ ರಾಖಿ ಕಟ್ಟಬೇಕಿತ್ತು, ಬಟ್ ಆಗಲಿಲ್ಲ ಬಿಕಾಸ್ ಹಿ ವಾಸ್ ಸ್ಲೀಪಿಂಗ್ ಆ್ಯಂಡ್ ಸುಸ್ತಾಗೋಗ್ಬಿಟ್ಟಿತ್ತಂತೆ ತುಂಬ ಅವನಿಗೆ. ಆ್ಯಂಡ್ ಇವತ್ತು ಬೆಳಗ್ಗೆ ಇನ್ನೂ ಎದ್ದಿರೋದಿಲ್ಲ ಅಂತ ಅನ್ಕೋತೀನಿ. 8 o'clockಗೆ ಅವನು ಭವಿಷ್ಯ ಕಟ್ಟಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಸೊ ಕಟ್ಟಕ್ಕೆ ಆಗದೆ ಹೋದರೆ ಹಾಗೆ ಕೊಟ್ಬಿಡು ಅಂತ ಹೇಳಿದ್ದೆ ನಾನು. ಸೊ ಅವಳು ರಾಖಿ ಮತ್ತು ಚಾಕ್ಲೇಟ್ ಆ್ಯಂಡ್ ಒಂದು ಲೆಟರ್ ಬರೆದಿದ್ದಾಳೆ ಅವ್ರ ಅಣ್ಣಂಗೆ. ಆ್ಯಂಡ್ ಏನಕ್ಕೆ ಅಂದರೆ ವಿಶಸ್ ಅವನು ಹೋಗೋ ಮುಂಚೆ ಹೇಳೋಣ ಅಂತ ಅಂದ್ಕೊಂಡಿದ್ಲು. ಹೇಳೋದಕ್ಕೆ ಅವನು 2 o'clockಗೆ ಇವತ್ತು ಹೊರಟ್ಬಿಡ್ತಾನೆ ಫ್ಯಾಮ್ಲಿ ಜೊತೆ ಏರ್ಪೋರ್ಟ್ಗೆ. ಆ್ಯಂಡ್ ಭವಿಷ್ಯ ಬಂದುಬಿಟ್ಟು ಕಾಲೇಜಿನಲ್ಲಿ ಇರ್ತಾಳೆ. ಸೊ ಅವಳು ಬರೋದು 4 ಗಂಟೆ ಆಗುತ್ತೆ. ಸೊ ಆಗೋದಿಲ್ಲ, ಅದಕ್ಕೆ ಒಂದು ಲೆಟರ್ ಬರೆದಿದ್ದಾಳೆ, ಕ್ಯೂಟಾಗಿರೋದು. ಆ್ಯಂಡ್ ದಟ್ಸ್ ಆಲ್ ಗೈಸ್. ಇವಾಗ ಸದ್ಯಕ್ಕೆ ಇದನ್ನು ಶ್ರೇಯಸ್ ಅವ್ರ ಮಮ್ಮಿ ಕೊಟ್ಬಿಟ್ಟು, ಇಲ್ಲ ಶ್ರೇಯಸ್ ಇದ್ದಿದ್ರೆ ಶ್ರೇಯಸ್ಗೆ ಕಟ್ಬಿಟ್ಟು ಲೆಟರ್ ಶ್ರೇಯಸ್ಗೆ ಕೊಟ್ಬಿಟ್ಟು ಕಾಲೇಜಿಗೆ ಹೊರಡ್ತೀವಿ ಗೈಸ್. ಭವಿಷ್ಯ ರೆಡಿನಾ ಗೈಸ್? ಭವಿಷ್ಯ ರೆಡಿ ಆಗಿದ್ದಾಳೆ ಆಲ್ರೆಡಿ. ಆ್ಯಂಡ್ ತೋರಿಸ್ತೀನಿ ತಾಳಿ ಅವಳು ಹೆಂಗೆ ರೆಡಿಯಾಗಿದ್ದಾಳೆ ಅಂತ. ಐ ಆಮ್ ರಿಯಲಿ ಸಾರಿ, ಅವಳದು ಹೇರ್ ಸ್ಟೈಲ್ದು ನಾನು ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಈಗಲೇ. ಅವಳು ಫ್ರೀಯಾಗಿರಬೇಕು, ಅವಾಗ ಅವಳು ಮಾಡಿ ತೋರಿಸ್ತಾಳೆ. ಆ್ಯಂಡ್ ಶೋ ಯುವರ್ ಡ್ರೆಸ್ ಭವಿಷ್ಯ. ಎಸ್, ಇದು ಅವಳದು ಡ್ರೆಸ್ಸು ಇವತ್ತೊಂದು. ಹೇಳ್ಬಿಡು ಭವಿಷ್ಯ, ಸಂಡೇ ಫ್ರೀ ಇದ್ದಾಗ ನಾನು ಹೇರ್ ಸ್ಟೈಲ್ ಮಾಡ್ತೀನಿ. ಎಸ್ ಗೈಸ್, ಹಾಕೇ ಹಾಕ್ತೀವಿ ಅವಳದು ಹೇರ್ ಸ್ಟೈಲು. ಬಿಕಾಸ್ ಕಮೆಂಟ್ ಬರ್ತಾ ಇದೆ, 2-3 ಸರಿ ಕಮೆಂಟ್ ಮಾಡಿಬಿಟ್ರು ಅವಳದು ಹೇರ್ ಸ್ಟೈಲ್ ಹಾಕಿ ಅಂತ ಹೇಳ್ಬಿಟ್ಟು. ಮತ್ತು ಸ್ಕಿನ್ ರುಟೀನ್ ಅವಳದು ತುಂಬ ಬ್ಯಾಡ್ ಆಗಿದೆ. ಈ ನಡುವೆ ಒಂದು ಸ್ವಲ್ಪ ಕೇರ್ ತೊಗೋತಾ ಇರ್ಬೋದೇನೋ ಅವಳು ಸ್ಕಿನ್ ಬಗ್ಗೆ ಕೇರ್ ತೊಗೊಳ್ಳೋದಿಲ್ಲ. ಆ್ಯಂಡ್ ಇವಾಗ ಶ್ರೇಯಸ್ ಅಣ್ಣನಿಗೆ ರತಿ ಕೊಟ್ಬಿಟ್ಟು ಆಮೇಲೆ ಕಾಲೇಜ್ ಕೊಡ್ತಿದ್ದೆ. ಸರಿ, ಶ್ರೇಯಸ್ ಎದ್ದಿದ್ದಾನ ಅದಕ್ಕೆ ಮಲಗಿದ್ರೆ ಇಲ್ಲಿ ಮಲಗಿರ್ಲಿ ಪಾಪ. ಎದ್ದಿದ್ದಾನ ಅಲ್ಲಿ ಹೋಗ್ಬಿಟ್ಟು ಹ್ಯಾಪಿ ಜರ್ನಿ ಶ್ರೇಯಸ್ ಅಣ್ಣ ಅಂತ ಹೇಳಿ. ಪಾಪ ಮಲಗಿರೋರು ನೆಮ್ಮದಿಸ್ತಿದೀಯ. ಓಕೆ ಓಕೆ. ಬೆಳಗ್ಗೆ ಬೆಡ್ ಕಾಫಿ ಅಲ್ಲ, ಬೆಳಗ್ಗೆ ಎಲ್ಲರಿಗೂ ಬೆಡ್ ಕಾಫಿ ಕೊಟ್ರೆ ಇದು ಬೆಡ್ ರಾಕಿ. ನಿನ್ನೆ ಸಂಜೆನೆ ಕಟ್ಟೋಣ ಅನ್ಕೊಂಡು, ಅದೇ ರಾತ್ರಿ ಬಂದಲ್ಲ, 8:30ಗೆ ಅವನು ರಾತ್ರಿ ಬಂದಲ್ಲ. ನಿದ್ದೆ ಬರ್ತೈತೆ ಕಣಮ್ಮ, ರಾತ್ರಿ ಮೊನ್ನೆ ರಾತ್ರಿ ನಿದ್ದೆನೇ ಮಾಡಿಲ್ಲ ಪಾಪ. ಬೇಗ ಪಾಪಚ್ಚಿ ಲೇಟ್ ಆಗುತ್ತೆ. ನಿದ್ದೆ ಗಂಡ ಕುತ್ಕೋಬಿಡಿ ಅಣ್ಣ ಅಂತ. ಅಣ್ಣ ಕಣ್ಣೆ ಬಿಟ್ಟಿಲ್ಲ ನೆಟ್ಟಿಗೆ. ತಗೋ ಇಲ್ಲಿ ತಗೊಳ್ಳಿ ಶ್ರೇಯಸ್. ಬಾಯ್ ಹೇಳು ಶ್ರೇಯಸ್ ಅಣ್ಣಂಗೆ. ಅಣ್ಣ ಇವತ್ತು 2 ಗಂಟೆಗೆ ಹೊರಡೋದು. ಹ್ಯಾಪಿ ಜರ್ನಿ ಹೇಳ್ಬಿಡು. ಅವಳು ಲೆಟರ್ ಎಲ್ಲ ಬರ್ಬಿಟ್ಟಿದ್ದಾಳೆ, ಇನ್ನು ಸಿಗೋದಿಲ್ಲ ಅಣ್ಣ ಅಂತ. ಬಾಯ್ ಶ್ರೇ, ಬಾಯ್ ಬಾಯ್. ಅದಕ್ಕೆ ಬಾಯ್ ಬಾಯ್ ಗೈಸ್. ಮನೆಗೆ ಇಟ್ಟಾನೆ ಬಂದೆ. ಭವಿಷ್ಯ ಶ್ರೇಯಸ್ ಅಣ್ಣ ಕೊಟ್ಟಿದ್ದು ಚಾಕ್ಲೇಟು ಮನೆಗೆ ಕೊಟ್ಟು ಕಳಿಸ್ಬಿಟ್ಲು. ಅಣ್ಣ ಕೊಟ್ಟಿರೋದು, ಆಮೇಲೆ ಫ್ರೆಂಡ್ಸ್ ಎಲ್ಲ ಇಸ್ಕೊಂಡು ತಿನ್ಬಿಡ್ತಾರೆ, ಖಾಲಿ ಆಗೋಗ್ಬಿಡುತ್ತೆ ಇವತ್ತೇ ಅಂದ್ಬಿಟ್ಟು ಮನೆಗೆ ಕೊಟ್ಟು ಕಳಿಸಿದ್ದಾರೆ. ಆ್ಯಂಡ್ ಫುಲ್ಲು ರೋಡೆಲ್ಲ ಕಿಚ ಪಿಚ, ಬಟ್ ಕ್ಲೈಮೇಟ್ ಚೆನ್ನಾಗಿದೆ ಗೈಸ್. ಇವತ್ತು ರಾತ್ರಿ ಎಲ್ಲ ಮಳೆ ಹುಯ್ದು ಚೆನ್ನಾಗಾಗಿದೆ. ಇವಾಗ
ನಮ್ಮ ಮುಂದಿನ ಕಾರ್ಯವನ್ನು ನೋಡಬೇಕು. ಏನಕ್ಕೆ ಅಂದರೆ ನಾಳೆನೇ ಗೈಸ್ ಹಬ್ಬ. ರಾತ್ರಿ ಎಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ದೇವ್ರ ಸಾಮಾನು ಆಲ್ಮೋಸ್ಟ್ ಬೆಳ್ಕೊಂಬಿಟ್ಟಿದ್ದೀನಿ. ದೇವ್ರ ಸಾಮಾನು ನಮ್ಮ ಮನೆಯಲ್ಲಿ ತುಂಬ ಹೊತ್ತು ಹೋಗೋದು. ಈಗ ನಾನು ಮುಂದೆ ಏನು ಕೆಲಸ ಮಾಡಬೇಕು ಅಂತ ನೋಡಿಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಗಂಟೆ 12:30 ಆಗಿದೆ. ನಮ್ಮದು ಮುಗಿಯಲಾರದ ಕತೆ ಶಾಪಿಂಗು. ಗೈಸ್ ಸಾಯಂಕಾಲ ಆಗಿದೆ. ಅದು ಇದು ಕೆಲಸ ಮಾಡಿಕೊಂಡು ಹಬ್ಬಕ್ಕೆ ಸೊ ಇಷ್ಟೊತ್ತಾಗಿದೆ. ಎಷ್ಟು ಗೊತ್ತಾ, ಈಗ 7 ಗಂಟೆ ಆಗಿದೆ ಗೈಸ್. ಇನ್ನೊಂದು 5 ಮಿನಿಟ್ಸ್ ಇದೆ. ಆ್ಯಂಡ್ ನಮ್ಮ ಭವಿಷ್ಯ ಬುಕ್ ತೊಗೊಂಡು ಬರಬೇಕು ಅಂತ ಹೇಳಿಬಿಟ್ಟು ಹೋಗಿದ್ಲು ಅಂಗಡಿಗೆ. ವಾಪಸ್ ಬಂದಿದ್ದಾಳೆ. ಅವಳಿಗೆ ಪಾರ್ಕ್ ಮಾಡೋಕ್ಕೆ ಬರಲ್ವಂತೆ. ಪಾರ್ಕ್ ಮಾಡೋದಕ್ಕೆ ನಾನು ಕೆಳಗಡೆ ಹೋಗ್ಬೇಕು ಇವಾಗ. ದೊಡ್ಡ ಮನುಷ್ಯಗೆ ಗಾಡಿ ಓಡ್ಸೋಕ್ಕೆ ಬರುತ್ತೆ, ಬಟ್ ಪಾರ್ಕ್ ಮಾಡೋಕ್ಕೆ ಬರಲ್ಲ. ಈ ಥರದ್ದು ತಗೊಂಡೆ ಬೈಂಡರ್ ಇರೋ ಗೈಸ್ ಈಗ ಟೈಮು 11 ಗಂಟೆ ಆಗೋದಕ್ಕೆ 5 ನಿಮಿಷ ಇದೆ. ಆ್ಯಕ್ಚುಲಿ ಹಬ್ಬಕ್ಕೆ ಇವಾಗ ಸ್ವಲ್ಪ ರಾತ್ರಿನೇ ಸ್ವಲ್ಪ ಥಿಂಗ್ಸ್ ಲೈಕ್ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ನಾಳೆಗೆ ದೇವ್ರು ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೇ ಒಂದು ಸ್ವಲ್ಪ ನಾವು ರೆಡಿ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಅದಕ್ಕಾಗಿ ಇವತ್ತು ರಾತ್ರಿನೇ ರೆಡಿ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಸಾಯಂಕಾಲ 7 ಗಂಟೆನಲ್ಲಿ ಫುಲ್ಲು ಪ್ಯಾನಿಕ್ ಆಗೋ ಥರ ಆಗೋಯ್ತು ಗೈಸ್. ನಮ್ಮದು ಫ್ರಿಜ್ಜು ಆನೇ ಆಗ್ತಾಯಿಲ್ಲ. ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಫ್ರಿಜ್ಜು ಸ್ವಿಚ್ ಆನ್ ಮಾಡ್ತಿದ್ದೀನಿ, ಏನು ಮಾಡಿದ್ರೂ ಆನೇ ಆಗ್ತಾಯಿಲ್ಲ. ಅಲ್ಲ ಏನೋ ಸಣ್ಣ ವಸ್ತು ಹಾಳಾಯಿತು ಅಂದರೆ ತಲೆಗೆಡಿಸ್ಕೊಳ್ದಿರ ಇರ್ಬೋದು. ಒಳ್ಳೆ ಬೀರು ಇದ್ದಂಗಿದೆ. ಅದು ಹಾಳಾಗೋಯ್ತು ಅಂದರೆ ಹಬ್ಬದ ಹಿಂದಿನ ದಿವಸ ಫುಲ್ಲು ಮೂಡ್ ಅಪ್ಸೆಟ್ಟು, ಫುಲ್ಲು ಆನೇ ಆಗ್ತಾ ಇರಲಿಲ್ಲ ಗೈಸ್. ಅದಾದಮೇಲೆ ಯಜಮಾನ್ರು ಬಂದರು. ಹೇಳಿದೆ ಫ್ರಿಜ್ಜು ಯಾಕೋ ಆನೇ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಭವಿಷ್ಯ ಹೇಳಿದ್ಲು. ಅವ್ರು ಏನೂ ಮಾತಾಡಲಿಲ್ಲ, ಸುಮ್ಮನೆ ಸೈಲೆಂಟಾಗಿದ್ದರು. ನಂಗೆ ಸೈಲೆಂಟ್ ಆಗಿದ್ದಾರಲ್ಲ ಇನ್ನೂ ಒಂದು ಸ್ವಲ್ಪ ಭಯನೂ ಆಯಿತು, ಬೇಜಾರು ಆಗ್ತಿದೆ. ಅದಾದಮೇಲೆ ಯಾಕ್ರಿ ಅಂತ ಹೇಳಿದೆ. ಆಮೇಲೆ ಆನು ಆಫು ಎಲ್ಲ ಮಾಡಿದೆ, ಆದರೂ ಆನ್ ಆಗಲಿಲ್ಲ ರೀ ಅಂತ ಹೇಳಿದೆ. ಅದಾದಮೇಲೆ ಸ್ಟೆಬ್ಲೈಸರ್ ನೋಡಿದ್ರು. ಸ್ಟೆಬ್ಲೈಸರ್ ನಾನು ನೋಡಿದ್ದೆ, ಆನ್ನಲ್ಲೇ ಇತ್ತು. ಅವ್ರು ಹೋಗಿ ನೋಡಿದ್ರು ಆನ್ನಲ್ಲೇ ಇತ್ತು, ಆದರೂ ಫ್ರಿಜ್ ಆನ್ ಆಗಿಲ್ಲ. ಅವ್ರು ಏನು ಮಾಡಿದ್ರು, ಪ್ಲಗ್ ತೆಗೆದುಬಿಟ್ಟು ಡೈರೆಕ್ಟ್ ಕನೆಕ್ಷನ್ ಕೊಟ್ಟರು. ತಕ್ಷಣ ಆನ್ ಆಯಿತು ಗೈಸ್. ನೀವು ನಂಬ್ತಿರೋ ಬಿಡ್ತಿರೋ, ಅವ್ರು ಬರೋ ಮುಂಚೆ ಅಂದ್ಕೊಂಡಿದ್ದೆ ಅಪ್ಪ ದೇವ್ರೆ ಫ್ರಿಜ್ ಆನ್ ಆಗ್ತಾಯಿಲ್ಲ, ಹೆಂಗಾರು ಮಾಡಿ ನಮ್ಮ ಯಜಮಾನ್ರು ಬಂದು ಅವ್ರು ಮುಟ್ಟಿದ ತಕ್ಷಣ ಆನ್ ಆಗಿ ಹೋಗ್ಬಿಡ್ಬೇಕಪ್ಪ, ಹಂಗೆ ಮಾಡಿಬಿಡಪ್ಪ ಅಂತ ಅಂದ್ಕೊಂಡೆ. ಹೆಂಗೆ ನಂಗೆ ಕಣ್ಣಲ್ಲೆಲ್ಲ ನೀರೇ ಬಂದುಬಿಡ್ತು ಗೈಸ್ ಭಯಕ್ಕೆ. ಆ್ಯಂಡು ಫಸ್ಟು ಫುಲ್ಲು ಭಯಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಆನ್ ಆಗೋಯ್ತಲ್ಲ, ಆಗ ಪೀಸ್ಫುಲ್ಲಾಗೆ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಇವಾಗ ಅನ್ನಿಸ್ತಿದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ನಾಳೆ ತಿರ್ಗಾ ಸಿಗೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್, ಟಾಟಾ.